ಶಿಷ್ಯ ಸಖತ್ ಕಚ್ಚಿದ ಕಿರಣ. ಇದು ಗೋಣಿ ಚೀಲ ಕಪ್ಪೆ ಚಿಪ್ಪು. ಕಪ್ಪೆ ಚಿಪ್ಪಲ್ಲ, ಚೆಂಗಿ ಚಿಪ್ಪು. ಒಳ್ಳೆ ದೇವಸ್ಥಾನಕ್ಕೆ ಹೋಗ್ಬೇಕಾ, ಸ್ನಾನ ಮಾಡ್ಕೊಳ್ಬೇಕು ಅಂತ ಹೇಳ್ತಾರಲ್ಲ, ಹಂಗಾಯ್ತಲ್ವ ಕತೆ ಇದು. ಹೌದು. ಸೊ ಇದು ಹಿಂಗೆ ಹೋಗಿ ಹೋಗಿ ಅಮೆಝಾನ್ ರಿವರ್ ಕನೆಕ್ಟ್ ಆಗುತ್ತೆ. ಇವಾಗ ಪಾರ್ಕ್ ಮಾಡಿದ್ದಾರೆ. ಒಂದು ಸ್ವಲ್ಪ ದೂರ ಹೋದ್ಮೇಲೆ ಡೀಪ್ ಜಂಗಲ್ ಒಳಗೆ ಹೋಗ್ತೀವಿ. ಹೊರಗಡೆ ಪ್ರಪಂಚಕ್ಕೆ ಇವ್ರದ್ದು ಕನೆಕ್ಷನ್ನೇ ಇಲ್ಲ. ಒಂದು ಅದ್ಭುತವಾದ ಜರ್ನಿ ಕಟ್ಕೊಂಡು ಹೋಗ್ತೀವಿ ನಿಮ್ಮನ್ನ. ಏನಿ ದೇಶ ಅಂತ ನೋಡ್ತಾ ಇದ್ದೀರಾ? ನಾವಿವತ್ತು ಅಮೆಝಾನ್ ಕಾಡಿನ ಬುಡಕಟ್ಟು ಜನಾಂಗದವ್ರು ನೋಡಕ್ ಹೋಗ್ತಾ ಇದೀವಿ. ಅವ್ರನ್ನ ನೋಡೋದು ಅಷ್ಟು ಸುಲಭದ ಮಾತಲ್ಲ. 5 ಅವರ್ ಬಸ್ಸಲ್ಲಿ ಬರ್ಬೇಕು, 2 ಅವರು ಅಮೆಝಾನ್ ಕಾಡಲ್ಲಿ ನಡ್ಕೊಂಡು ಹೋಗ್ಬೇಕು, ಆಮೇಲೆ 2 ಅವರು ಬೋಟಲ್ಲಿ ಹೋಗ್ಬೇಕು. ಒಟ್ಟು 7 ಅವರು 35 ನಿಮಿಷ ನಾವು ಈ ಬುಡಕಟ್ಟು ಜನ ಮೀಟ್ ಮಾಡಕ್ ಹೋಗೋದು. ಈ ಬುಡಕಟ್ಟು ಜನಾಂಗದ ಹೆಸರು ಬಂದು ಚಿಚೋವಾ ಅಂತ. ಇದು ಇರೋದೇ ಬರೀ 35 ಜನ. ಈ ಕೋಡಲ್ಲಿ 15 ಜನ ಇದ್ರೆ, ಬ್ರೆಜಿಲ್ ಅಲ್ಲಿ 15 ಜನ ಇದಾರೆ. ಇವ್ರನ್ನ ನೋಡಕ್ಕೆ ನಾವು 8 ಅವರ್ ಎಂತ ಕಷ್ಟ ಪಡ್ತಾ ಇದೀವಿ ಗೊತ್ತಾ? ಇವರು ಬಂದು ಏನ್ ಕಿರಣ, ಈ ಬುಡಕಟ್ಟು ಜನಾಂಗ ಅತ್ಯಂತ ಸೀಕ್ರೆಟ್, ಅಂದ್ರೆ ನಶಿಸೋಗ ಅಂಚಲಿದ್ದಾರೆ. ಆಮೇಲೆ ಗೌರ್ಮೆಂಟ್ ಅವರು ಇವ್ರನ್ನ ಮೀಟ್ ಮಾಡಕ್ ಬಿಡಲ್ಲ. ನಾವು ಒಂದು ಗ್ರೂಪ್ ಜೊತೆನೆ ಬರ್ಬೇಕು, ಗೌರ್ಮೆಂಟ್ ಗ್ರೂಪ್ ಜೊತೆನೆ. ಈ ಸುದೀರ್ಘ ಜರ್ನಿನ ನಾವು ನಿಮ್ಗೆ ಕರ್ಕೊಂಡೋಗಿ ಈ ಬುಡಕಟ್ಟು ಜನಾಂಗನ ಭೇಟಿ ಮಾಡಿಸ್ತೀವಿ. ಬನ್ನಿ ಹೋಗೋಣ. ಲೆಟ್ಸ್ ಗೋ. ನಾವು ಈಕ್ವೆಡಾರ್ ಕಂಟ್ರಿನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಆದರೆ ಅದಕ್ಕೂ ಮುಂಚೆ ಮೇ 23ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಜಪಾನ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ಏಪ್ರಿಲ್ 8ನೇ ತಾರೀಕು ಟರ್ಕಿ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಕೆಳಗಡೆ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಜೊತೆ ಮಾತಾಡಿ ಆದಷ್ಟು ಬೇಗ ಏಪ್ರಿಲ್ 8ನೇ ತಾರೀಕು ಟರ್ಕಿಗೆ ಮತ್ತೆ ಮೇ 23ನೇ ತಾರೀಕು ಜಪಾನ್ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಒಟ್ಟಿಗೆ ಹೋಗೋಣ ಟರ್ಕಿಗೆ ಮತ್ತೆ ಜಪಾನ್ಗೆ. ಇವಾಗ ಸದ್ಯಕ್ಕೆ ಈಕ್ವೆಡಾರ್ ಕಂಟ್ರಿನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗೋಣ ಸೌತ್ ಅಮೆರಿಕಾದಲ್ಲಿ. ಲೆಟ್ಸ್ ಗೋ. ನಮ್ಮ ಮೊದಲನೇ ಲೆಗ್ ಆಫ್ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದೀವಿ. ಟೋಟಲ್ 4 ಅವರು ಪುಯೋ ಅಂತ ಒಂದು ಜಾಗಕ್ಕೆ ಹೋಗ್ತೀವಿ. ಆ ಜಾಗದಿಂದ ಬೋಟ್ ತೊಗೊಂಡು ಹೋಗ್ಬೇಕು ಅಮೆಝಾನ್ ಬುಡಕಟ್ಟು ಜನಾಂಗ ಮೀಟ್ ಮಾಡೋಕ್ಕೆ. ಸೊ ಇವಾಗ ಪುಯೋ ರಿವರ್ಗೆ ಹೋಗ್ತಾ ಇದೀವಿ. 5 ಅವರು, 4ರಿಂದ 5 ಅವರು ಈ ಬಸ್ಸಲ್ಲಿ. ಅಷ್ಟಾಗಿ ಕೂತ್ಕೊಂಡಿದ್ದಾಳೆ, ಆರಾಮಾಗಿ ರಿಲ್ಯಾಕ್ಸ್ ಆಗ್ತಾಳೆ. ಯಾಕಂದರೆ 5 ಅವರ್ ಏನು ಮಾಡೋದು, ಟೈಮ್ ಈಗ ಬೆಳಗಿನ ಜಾವ 7 ಗಂಟೆ ಎಕ್ಸಾಕ್ಟಾಗಿ. ಗೇಟ್ ವೇ ಆಫ್ ಅಮೆಝಾನ್ಗೆ ಸ್ವಾಗತ ಸುಸ್ವಾಗತ. ಈಕ್ವೆಡಾರ್ ಅಮೆಝಾನು ಇಲ್ಲಿಂದನೇ ಸ್ಟಾರ್ಟ್ ಆಗೋದು. 2 ಅವರ್ ಬಸ್ಸಲ್ಲಿ ಬಂದಿದ್ದೀವಿ. ಹಿಂಗೆ ಮುಂದೆ ಹೋಗ್ಬೇಕು. ತೋರಿಸ್ಲಾ ಗೇಟ್ ವೇ ಆಫ್ ಅಮೆಝಾನ್ ಹೆಂಗಿದೆ ಅಂತ? ಅಮೆಝಾನ್ಗೆ ಎಂಟ್ರ್ ಹಾಕೋ ಮುಂಚೆ ಯಾರು ಗೊತ್ತಾ ನಮಗೆ ವೆಲ್ಕಮ್ ಮಾಡ್ತಾ ಇರೋದು? ಟಟ್ಟಡ ದೊಡ್ಡ ಅನಕೊಂಡ ವೆಲ್ಕಮ್ ಮಾಡ್ತಾ ಇದೆ. ಆದ್ರೆ ಎಂಟ್ರಿ ಪಾಯಿಂಟ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನೋಡಿ, ಸೂಪರ್ ಆಗಿದೆಯಪ್ಪ. ನದಿ, ಅಮೆಝಾನ್ ನದಿ ಎಷ್ಟು ದೊಡ್ಡದು, ಎಲ್ಲೆಲ್ಲಿಂದನೂ ಬಂದು ಕನೆಕ್ಟ್ ಆಗುತ್ತೆ. ಮೀರಾ ಅಂತ ಇದೇ ಮೀರಾ ಎಂಟ್ರಿ ಪಾಯಿಂಟು. ಈಕ್ವೆಡಾರ್ಗೆ ಅಮೆಝಾನ್ ಜಂಗಲ್ಗೆ ಎಂಟ್ರಿ ಪಾಯಿಂಟು. ಇಲ್ಲಿಂದ ಅಮೆಝಾನ್ ಜಂಗಲ್ ಸ್ಟಾರ್ಟ್ ಆಗುತ್ತೆ. ಹಿಂಗೆ ಹೋಗ್ಬೇಕು ನಾವು ಒಳಗಡೆ. ಅಷ್ಟೇ ರೆಡಿನಾ ಅಮೆಝಾನ್ ಎಕ್ಸ್ಪ್ಲೋರ್ ಮಾಡೋಕ್ಕೆ? ಇವಾಗ 2 ರೀತಿಲಿ ಹೋಗೋಣ. ಕಿರಣ ಇದ್ರೊಳಗೆ ಹೋಗ್ಲಿ, ಬಸ್ಸಲ್ಲಿ ಹೋಗ್ಲಿ, ನಾನು ನೀರಲ್ಲಿ ಬಿದ್ಕೊಂಡು ಹೊಡ್ಕೊಂಡ್ಬಿಡ್ತೀನಿ. ಯಾರು ಫಸ್ಟ್ ರೀಚ್ ಆಗ್ತಾನೆ ನೋಡೋಣ. ಆಳನೇ ಇಲ್ಲ ಚಿನ್ನೋದು, ಮುಂದೆ ಹೋಗ್ತಾ ಹೋಗ್ತಾ ಆಳ. ಹೌದಲ್ವಾ? ಹಿಂಗೋಗಿ ಟಕ್ಕತ್ತ ಬಿದ್ದೋಗ್ಬಿಡ್ತವೆ. ಅದೇ ಏನು ಬ್ಯೂಟಿಫುಲ್ ಆಗಿದೆ ನೋಡಿ ವ್ಯೂ ಪಾಯಿಂಟ್. ಬನ್ನಿ ಇವಾಗ ಎಲ್ಲ ಆಯಿತು. ಇವಾಗ ಡೈರೆಕ್ಟು ಅಮೆಝಾನ್ ಜಂಗಲ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಿಮ್ಗೆ ಕರ್ಕೊಂಡು ಹೋಗ್ತೀವಿ. ನಾವು ಬ್ರೆಜಿಲ್ ಅಮೆಝಾನ್ ತೋರಿಸಿದ್ದೀವಿ, ಪೆರು ಅಮೆಝಾನ್ ತೋರಿಸಿದ್ದೀವಿ, ಮತ್ತು ಇನ್ಯಾವುದು ಕೊಲಂಬಿಯನ್ ಅಮೆಝಾನ್ ತೋರಿಸ್ತೀವಿ. ಇವಾಗ ಈಕ್ವೆಡಾರ್ ಅಮೆಝಾನ್ ತೋರಿಸ್ತೀವಿ. ಒಟ್ಟು 7 ದೇಶದಲ್ಲಿ ಇದು 4ನೇದು. 1 ಅವರ್ ಬಂದಿದ್ದಾಯಿತು. ಇವಾಗ ಇನ್ನೂ 4 ಅವರ್ ಹೋಗಬೇಕು ಅಮೆಝಾನ್ ರೈನ್ ಫಾರೆಸ್ಟ್ ಒಳಗಡೆ, ಈ ನಮ್ಮ ಟೂರಿಸ್ಟಿಕ್ ಬಸ್ ಒಳಗಡೆ, ಗಾಡಿ ಒಳಗಡೆ. ಸೊ ಈ ಬಸ್ಸಲ್ಲಿ ಹತ್ಕೊಂಡು ನಾವೀಗ ಹೋಗೋಣ. ಅಫಿಷಿಯಲ್ ಆಗಿ ಅಮೆಝಾನ್ ಕಾಡೊಳಗೆ ರೋಡ್ ಎಲ್ಲ ಎಂಡ್ ಆಗೋಗ್ಬಿಟ್ಟಿದೆ. ಸೊಡಿ ಎಂಡ್ ಆಯಿತು. ಇಲ್ಲಿಂದ ನಡ್ಬೇಕಾದ್ರೆ ಕಾಡೊಳಗೆ ನಡ್ಕೊಂಡು ಹೋಗಬೇಕು. ಏನಪ್ಪ ಅಂತ ಹೇಳಿದ್ರೆ, ಈ ಕಮ್ಯುನಿಟಿಗೆ ಬರೋಕ್ಕೆ ನಾವು ಇಂಡಿವಿಜುವಲ್ ಆಗಿ ಬರೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಗೌರ್ಮೆಂಟ್ ಇರ್ತಾರಲ್ಲ, ಅವ್ರ ಜೊತೆ ಮಾತ್ರ ಬರೋಕ್ಕೆ ಸಾಧ್ಯ ಆಗುತ್ತೆ. ಸೊ ನಾವು ಕೂಡ ಅಷ್ಟೇ ನಮ್ಮ ಕಾರ್ನ ಬಿಟ್ಬಿಟ್ಟು ಇವ್ರ ಗ್ರೂಪ್ ಜೊತೆ ಬಂದಿದ್ದೀವಿ. ನಾವು ಇವಾಗ ಸಖತ್ ಕಷ್ಟಪಡ್ತಾ ಇದ್ದೀವಿ. ನಾವು ಈ ಬುಡಕಟ್ಟು ಜನಾಂಗ, ಏನು ದೇಶ ಇದು? ಕೊಕೊಚಿನ ಬುಡಕಟ್ಟು ಜನಾಂಗ ನೋಡೋಕ್ಕೆ ಬರೀ 35 ಜನ ಮಾತ್ರ ಇರೋದು ಇವರು ಇಡೀ ಪ್ರಪಂಚದಲ್ಲಿ. ಅದು ಇಲ್ಲಿ 15 ಜನ ಇದ್ದಾರಂತೆ, ಬ್ರೆಜಿಲಲ್ಲಿ ಒಂದು 15 ಜನ ಇದ್ದಾರಂತೆ. ಈ ಕೊಕೊಚಿನ ಬುಡಕಟ್ಟು ಜನಾಂಗ ನೋಡೋಕ್ಕೆ ಇವಾಗ ಡೀಪ್ ಅಮೆಝಾನ್ ಜಂಗಲ್ ಒಳಗೆ ನಿಮಗೆ ಕರ್ಕೊಂಡು ಹೋಗ್ತೀವಿ. ಕಚ್ತಾ ಇದೆಯಾ ಗೊತ್ತಿಲ್ಲ, ಮಕ್ಕಳಾಗ್ಲೂ ಊದ್ಕೋತಾ ಇದೆ, ಎಲ್ಲಿ ಕಚ್ಚಿದೆಯಾ ಗೊತ್ತಿಲ್ಲ. ಸೊಳ್ಳೆಗಳು ಹೊಡ್ಕೊಳ್ಬೇಕಲ್ಲ, ಸೊಳ್ಳೆ ಸ್ಪ್ರೇ ಹೊಡ್ಕೋಬೇಕು. ನೋಡಿ ಇಷ್ಟೇ ಮಸ್ಕಿಟೋ ಸ್ಪ್ರೇ ಈಗ ಇಟ್ಕೊಂಡು ಇಷ್ಟು. ನಿಮ್ಮೊಂದು ಕಾಮಿಡಿ ತೋರಿಸ ಭಾಷಾ ಇಲ್ಲಿ ನೋಡಿ. 1 2 3 4
ಕಾಡಲ್ಲಿ ಇದ್ವಲ್ಲ ಮಸ್ಕಿಟೋ ಫುಲ್ ಕಚ್ಬಿಟ್ಟೈತೆ ನನಗೆ. ಇದು ಒಂದೇ ಕಾಲಲ್ಲ 2 ಕಾಲು ಕಚ್ಬಿಟ್ಟಿದೆ. ಇಲ್ಲಿ ನೋಡಿ ಫುಲ್ಲು ಸಖತ್ ಕಚ್ಚಿದೆ ಕಿರಣ. ಈ ಕಪ್ಪಗೆ ಕಾಣಿಸ್ತಾ ಇದೆಯಲ್ಲ ಇದು ಹಳೇ ಅಮೆಝಾನ್ ಕಾಡಲ್ಲಿ ಆಗಿರೋದು. ಇದು ಈ ಕೆಂಪಗಿರೋದು ಇದನ್ನೇ ಕಚ್ಚಿರೋದು. ಓಕೆ ಬನ್ನಿ, ಇವಾಗ 2 ಅವರ್ ಹೈಕ್ ಮಾಡಬೇಕು, ಕಾಡೊಳಗೆ ನಡ್ಕೊಂಡು ಹೋಗ್ಬೇಕು. ಅದಾದ್ಮೇಲೆ ಬೋಟ್ ತೊಗೊಬೇಕು. ಇವಾಗ ಕಾಡೊಳಗೆ ನಡ್ಕೊಂಡು ಹೋಗೋಣ ಬುಡಕಟ್ಟು ಜನಾಂಗನ ಮೀಟ್ ಮಾಡೋಕ್ಕೆ. ಅದಕ್ಕಿಂತ ಮುಂಚೆ ಈ ಅಮೆಝಾನ್ ಕಾಡಲ್ಲಿ ನಡ್ಕೊಂಡು ಹೋಗ್ತೀವಲ್ಲ, ಸುಮ್ಮನೆ ನಡ್ಕೊಂಡು ಹೋಗಲ್ಲ. ಇಲ್ಲಿರೋ ಸಿಗುವ ಫ್ಲವರಾ ಫೌನಾ ಆಗಿರ್ಬೋದು ಅದೆಲ್ಲ ನೋಡ್ಕೊಂಡು ತಿಳ್ಕೊಂಡು ಹೋಗ್ತೀವಿ. 2 ಅವರ್ ಏನು ಕೂಡ ಮಾಡೋದು ನಡ್ಕೊಂಡೋಗಿ. ಜೈ ಆಂಜನೇಯ ಅಂತ ಹೇಳ್ಬಿಟ್ಟು ಈ ಕಾಡಲ್ಲಿ ಅಮೆಝಾನ್ ಕಾಡೊಳಗಡೆ ಹೋಗ್ತಾ ಇದೀವಿ. ಬನ್ನಿ ಹೋಗ್ತಾ ಇರೋಣ. ಜೈ ಆಂಜನೇಯ. ಅಮೆಝಾನ್ ಕಾಡಿಗೆ ಹೋಗಿ ಆ ಬುಡಕಟ್ಟು ಜನಾಂಗದವ್ರನ್ನ ಮೀಟ್ ಮಾಡೋದು ಅಷ್ಟು ಸುಲಭ ಅಲ್ಲ. ಒಂದು ಅದ್ಭುತವಾದ ಜರ್ನಿ ಕರ್ಕೊಂಡು ಹೋಗ್ತೀವಿ ನಿಮ್ಮನ್ನ. ಏನು ಗೊತ್ತಾ, ಹಿಂಗಿದೆ ಗುರು ಕಾಡು. ನಾನು ಕಾಡಲ್ಲಿ ಹಿಂಗಿರುತ್ತೆ ಅಂದ್ಕೊಂಡಿದ್ದೆ. ಹತ್ಕೊಂಡು ಹೋಗ್ಬೇಕು ಈ ಕಾಡಿಗೆ. ಒಂದೊಂದು ಅಮೆಝಾನ್ ಕಾಡಿನೂ ಕೂಡ ವಿಚಿತ್ರವಾಗಿರ್ತವೆ. ಆಮೇಲೆ ಇಲ್ಲೂ ಕೂಡ ಅಷ್ಟೇ, ಯಾವುದೇ ಗಿಡಗಳನ್ನ ಮುಟ್ಟಬಾರ್ದು, ಸ್ಟ್ರೈಟಾಗಿ ಹೋಗ್ಬೇಕು, ಸ್ಟ್ರೈಟಾಗಿ ಬರಬೇಕು. ನಮ್ಮ ಗ್ರೂಪ್ ಅವರೆಲ್ಲ ಹೋಗ್ತಾ ಇದ್ದೀವಿ. ಸೊ ಇವಾಗ ಪಾತ್ ಮಾಡಿದ್ದಾರೆ. ಒಂದು ಸ್ವಲ್ಪ ದೂರ ಹೋದ್ಮೇಲೆ ಡೀಪ್ ಜಂಗಳೊಳಗೆ ಹೋಗ್ತೀವಿ. 2 ಗಂಟೆಗಳ ಕಾಲ ವನವಾಸ. ನಡೀರಿ. ಇಲ್ಲ ಚಿನ್ನು, ಇದು ಕಾಡಲ್ಲ, ತೋಟದ ಮನೆ. ಪಾರ್ಕು. ಇದು ಪಾರ್ಕು. ಇದು ಪಾರ್ಕಾ? ಪಾರ್ಕು, ತೋಟದ ಮನೆ. ಇತ್ಲಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ. ಹೌದಾ? ಯಾವ ಅಮೆಝಾನ್ ಇಲ್ಲ, ಎಂಥದ್ದು ಇಲ್ಲ, ಮಾಡೋ ಕೆಲಸ ಇಲ್ಲ ನಮಗೆ. ತೋಟಕ್ಕೆ ಹೋಗ್ಬಿಟ್ಟು ಅಮೆಝಾನ್ ಅಂತ ಹೇಳ್ತಾ ಇದೀವಿ ಅಷ್ಟೇ. ಈ ಕೂಡ ತೋಟಕ್ಕೆ ಬಂದಿದ್ದೀವಿ. ಈ ಕೂಡ ತೋಟಕ್ಕೆ ಹಂಗಿಲ್ಲ ಹೇಳೋದು ಸ್ವಲ್ಪ ಜನ. ಯಾರು ಹೇಳಲ್ಲ ಬಾಬಣ್ಣ, ಗೊತ್ತು, ನೋಡಿದ ನಮ್ದೆಲ್ಲ ಅಮೆಝಾನ್ ವಿಡಿಯೋಗಳು ಗೊತ್ತು. ನಿಜವಾದ ಅಮೆಝಾನ್ ಯಾವುದು ಅಂತ. ಚಿನ್ನು ನಿನಗೊಂದು ಕ್ವಶನ್ನು, ಇದು ಅಮೆಝಾನಾ? ಇಲ್ಲ, ಯಾಕಂದರೆ ಅಮೆಝಾನ್ ನದಿ ಬಂದ್ಬಿಟ್ಟು ಒಂದು ದೊಡ್ಡ ನದಿ ಹರ್ಕೊಂಡು ಹೋಗ್ತಾ ಇರುತ್ತೆ. ಅದು ಉಪನದಿಗಳಂತ ಹೇಳ್ತಾರೆ ಗೊತ್ತಾ. ಎಷ್ಟೊಂದು ಕಡೆಯಿಂದ ನದಿಗಳು ಬಂದು ಸೇರ್ಕೊಳುತ್ತೆ. ಅದರೊಳಗೆ ಸಾವಿರಾರು ಉಪನದಿಗಳಲ್ಲಿ ಇದೊಂದು ನದಿ ಹರ್ಕೊಂಡು ಹೋಗ್ತಾ ಇದೆ. ಇವಾಗ ನಾವು ಹೋಗ್ತಾ ಇರೋದು ಅಮೆಝಾನ್ ನದಿಗೆ. ಈ 2 ಅವರ್ 3 ಅವರ್ ಹೋಗ್ಬಿಟ್ಟು ಅಮೆಝಾನ್ ನದಿಗೆ ಹೋಗಿ ಅಲ್ಲಿಂದ ಒಂದು ಕೆನಾಯ್ ತೆಪ್ಪ ತಗೊಂಡು 3 ಅವರ್ ಹೋಗ್ತೀವಿ. ಇದು ಅಮೆಝಾನ್ ಬುಡಕಟ್ಟು ಜನಾಂಗದವರು ಇದನ್ನು ಯೂಸ್ ಮಾಡ್ತಾರಂತೆ. ಇದೇಂತಕ್ಕಂದರೆ 2 ಕಾರಣ. ಒಂದು, ಸೊಳ್ಳೆಗಳು ಕಚ್ಚಲ್ವಂತೆ ಇದರಿಂದ. ಆಮೇಲೆ ಸ್ಕಿನ್ ಯಾವುದೇ ರೀತಿ ಡಿಸೀಸ್ ಬರಲ್ವಂತೆ. ಅಮೆಝಾನ್ ಕಾಡವರು ನ್ಯಾಚುರಲ್ ಆಗಿ ಉಪಯೋಗಿಸೋ ಇಂಗ್ರೀಡಿಯೆಂಟ್ ಇದು. ಮತ್ತು ಇದು ಲೋಕಲ್ ಟ್ರೆಡಿಷನ್ ಥರ ಅಂತೆ. ಓ ಕಿರಣ ಫುಲ್ ಆಗಿಸ್ಕೊತಾ ಇದ್ದಾನೆ. ನ್ಯಾಚುರಲ್ ಮಾಸ್ಕ್, ಸೊಳ್ಳೆ ಕಚ್ತಿರೋದಕ್ಕೆ. ಚೆನ್ನಾಗಿ ಕಾಣಿಸ್ತಿದೆ ಚಿನ್ನು. ಹಂಗೆ ವಿಕೃತ ಕಾಣಿಸ್ತೈತಿ ನೀನು. ಯಾವ್ತಾ ಇದೆಯಾ? ಅನಸ್ತಾಸಿಯ ಯಾರು ಸಾಧ್ಯ? 5 ಅವರ್ ಬಸ್ಸಲ್ಲಿ ಬಂದ್ವಿ. ಇವಾಗ 1 ಅವರ್ ಹೈಕ್ ಮಾಡಿದ್ದೀವಿ. ಇನ್ನೂ 1 ಅವರ್ ಹೈಕ್ ಹೋಗಬೇಕು. ಅಲ್ಲಿ ಒಂದು ವಾಟರ್ ಫಾಲ್ ಇದೆ. ಆ ವಾಟರ್ ಫಾಲ್ ಹತ್ರ ಹೋಗಿ ಆಮೇಲೆ ಸ್ನಾನ ಮಾಡ್ಕೊಂಡು ಅಮೆಝಾನ್ ನದಿಗೆ ಸೇರ್ಕೋತೀವಿ. 30 ನಿಮಿಷ ಅಂತೆ ಅವ್ರನ್ನ ಭೇಟಿ ಮಾಡೋಕ್ಕೆ ಬಿಡೋದು. ಆ 30 ನಿಮಿಷ ಭೇಟಿ ಆಗೋಕ್ಕೆ 7 ಅವರ್ ಪ್ರಯಾಣ ಮಾಡ್ಕೊಂಬರ್ಬೇಕು ನಾವು. ಸ್ಲಿಪ್ ಆಗ್ತೈತೆ. ಪಾತಿ ಕಟ್ಬಿಡಿ ನೋಡ್ತೀನಿ ಫುಲ್, ಅದಕ್ಕೆ ಅಲ್ವಾ? ಇಲ್ಲ, ನೀರು ಹರ್ಕೊಂಡು ಹೋಗ್ತಾ ಇದೆಯಲ್ಲ. ಈ ಮರನ ನಾವು ಈ ಅಮೆಝಾನ್ ಕಾಡಿನ ಜನ ವಾಕಿಂಗ್ ಟ್ರೀ ಅಂತ ಕರೀತಾರೆ, ನಡೆದಿರುವ ಮರ ಅಂತ ಕರೀತಾರೆ. ಏನಂತ ಗೊತ್ತಾ, ಇಷ್ಟುದ್ದ ಬ್ರಾಂಚಸ್ ಏನಿದೆಯಲ್ಲ ಇದೊಂದೇ ಕಾರಣ ಅಲ್ಲ. ಈ ಮರಗಳ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಹೇಳಿ ಕೇಳಿ ಸೂರ್ಯನ ಬೆಳಕು ಬರಲ್ಲ ನಮಗೆ. ಈ ರೂಟ್, ಈ ಬುಡ ಏನಿದೆಯಲ್ಲ ಅದು ಫುಲ್ಲು ಅಡುಗೆ ಮಾಡ್ತಂತೆ ಈ ಥರ ಫುಲ್ಲು. ಸೊ ಎಲ್ಲಿ ಯಾವಾಗ ಭೂಮಿಯಲ್ಲಿ ಸನ್ರೈಸ್ ಸಿಗುತ್ತಲ್ಲ ಅವಾಗ ಸ್ವಲ್ಪ ಮೂವ್ ಆಗುತ್ತಂತೆ. ಅದಕ್ಕೆ ನಾವು ವಾಕಿಂಗ್ ಟ್ರೀ ಆಫ್ ಅಮೆಝಾನ್ ಕಾಡು ಅಂತ ಹೇಳ್ತಾರೆ. ಇದನ್ನೆಲ್ಲ ಯಾರಪ್ಪ ಮಾಡಿರೋದು ಅಂತ ಯೋಚಿಸ್ತಾ ಇದ್ದೀರಾ? ಈ ಬುಡಕಟ್ಟು ಜನಾಂಗದವರೇ ಮಾಡಿರೋದು. ಒಂದು ರೂಟ್ ಕೊಟ್ಟವ್ರೆ, ಇದೇ ಜಾಗದಿಂದ ಬರಬೇಕು ನೀವು ಕಾಡೊಳಗಡೆ, ನಮ್ಮನ್ನು ಭೇಟಿ ಆಗಬೇಕು ಅಂತ. ಬುಡಕಟ್ಟು ಜನಗಳನ್ನು ಮೀಟ್ ಮಾಡೋಕ್ಕೆ ಹೋಗ್ಬೇಕಾದ್ರೆ ಆನ್ ದ ವೇ ಒಂದು ಜಲಪಾತ ಸಿಕ್ತು. ಹುಷಾಚಿನ್ನು ಜಾರುತ್ತೆ. ಆ ಜಲಪಾತ ಅಲ್ಲಿ ಸ್ನಾನ ಮಾಡಿಕೊಂಡು ಹಂಗೆ ಇನ್ನೂ 1 ಅವರ್ ನಡ್ಕೊಂಡು ಹೋಗ್ಬೇಕು ಹೈಕ್ ಮಾಡಿಕೊಂಡು. ಇದು ಹೆಂಗಿದೆ ಗೊತ್ತಾ ಕಿರಣ? ಒಳ್ಳೆ ದೇವಸ್ಥಾನಕ್ಕೆ ಹೋಗ್ಬೇಕಾ, ಸ್ನಾನ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರಲ್ಲ, ಹಂಗಾಯ್ತಲ್ವ ಕತೆ ಇದು? ಹೌದು ಹೌದು. ಹೆಂಗ್ ಬೇವ್ತ್ಕೊಂಡಿದೀವಿ ನೋಡಿ, ಎಷ್ಟು ಹ್ಯೂಮಿಡ್ ಇದೆ ಗೊತ್ತಾ.
ಅಲ್ಲಿ ಜಾಗ್ರತೆ, ಹುಷಾರು. ಇದು ಆಳ ಇದೆಯಾ ಅದು? ಐ ಥಿಂಕ್ ಸೊ. ಅಲ್ಲ ಐ ಥಿಂಕ್ ಸೊ. ಮುಖ ನೋಡ್ಕೊಬೇಕು ಚಿನ್ನು. ತಳ್ಕೊ ಹೋಗು. ಕಿರಣ ಮುಖ ತಳ್ಕೊಳಕ್ಕೆ ಹೋಗ್ತಾ ಇದ್ದಾನೆ. ಈ ಅಮೆಝಾನ್ ಕಾಡಲ್ಲಿ ಜಲಪಾತ ಅಂದರೆ ಸುಮ್ಮನೆ ಅಂತೂ ಅಲ್ಲ, ಅಂತ ಹೈಟಿಂದ ಏನು ಬೀಳ್ತಾ ಇಲ್ಲ ಇದು. ಆದರೆ ಇಂಥ ನೇಚರ್ ಮಧ್ಯ ಎಷ್ಟು ಗಿಡ ಮೂಲಿಕೆಗಳ ಮಧ್ಯೆ ಅದು ನೀರು ಬೀಳ್ತಾ ಇದೆ. ಒಳ್ಳೆ ಹೀಲಿಂಗ್ ಪ್ರಾಪರ್ಟಿ ಅಂತ ಖಂಡಿತ ಇರುತ್ತೆ ಮಾತ್ರ ಇದಕ್ಕೆ. ಇಲ್ಲಿ ಕೂತ್ಕೊಂಡಿದ್ರೆ ಎಷ್ಟು ರಿಫ್ರೆಶಿಂಗ್ ಫೀಲ್ ಆಗ್ತಿದೆ ಗೊತ್ತಾ? ಹೆಂಗೈತೆ ಚಿನ್ನು ನೀರು? ಇದು ಕಡೆ ಬಿಸಿಲು ನೋಡೋಣ. ಬೆಳಕಾಗಿದ್ಯಾ? ವಾಟರ್ ಫಾಲ್ಸಲ್ಲಿ ಬಿದ್ದಿದ್ದಾಯಿತು. ಇವಾಗ ಒಟ್ಟು 2.5 ಕಿಲೋಮೀಟರ್ ಹೈಕ್ ಮಾಡ್ಕೊಂಡು ಹೋಗ್ಬೇಕಂತೆ. 1.5 ಅವರ್ ಇದೆ ಟೋಟಲ್ಲು. ಸೊ ಇದು ಹಿಂಗೆ ಹೋಗಿ ಅಮೆಝಾನ್ ರಿವರ್ ಕನೆಕ್ಟ್ ಆಗುತ್ತೆ. ಆ ಅಮೆಝಾನ್ ರಿವರ್ಗೆ ಹೋಗಿ ತೆಪ್ಪ ಎತ್ಕೊಂಡು ಆ ಬುಡಕಟ್ಟು ಜನದ ಹಳ್ಳಿಗೆ ಹೋಗ್ತೀವಿ. ಬನ್ನಿ. ಸೊ ಇವಾಗ ನಾವು ಈ ಕೆನಾಯಲ್ಲಿ ಒಂದು 3 ಅವರ್ ಹೋಗಬೇಕು. 3 ಅವರು ಈ ಥರ ಓಡಿಸ್ಕೊಂಡು ನಿಧಾನ ಕರ್ಕೊಂಡು ಹೋಗ್ತಾರೆ ಆ ಬುಡಕಟ್ಟು ಜನರು ಇರೋ ಜಾಗಕ್ಕೆ. ಈ ಬುಡಕಟ್ಟು ಜನಾಂಗ ನೋಡೋಕೆ ಬರೋದು ಸಾಕು, ಈ ಥರ ಅನುಭವಿಸೋದು ಸಾಕು ಗುರು. ನಾನೇನೋ ಅಂದ್ಕೊಂಡಿದ್ದೆ, ಅದು ಹೆಂಗಿದೆ ಗೊತ್ತಾ? ಸಕ್ಕತ್ ರಫಿದೆ ನೀರು. ನಾನು ಅಂದ್ಕೊಂಡು ಸುಲಭ ಇಲ್ಲ ಇದು. ಆಳ ಇಲ್ಲ ಅನ್ಕೊಂಡಿದ್ವಿ, ಬಟ್ ರಫ್ ಇದೆ ಇದು. ಆಮೇಲೆ ಕೆಳಗಡೆ ಕಲ್ಲಿದೆ, ಹೊಡಿತಾ ಇದೆ ಅದು ಟಕ್ಕ 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 ಅಂತ ಹೋದ್ಗೆ. ಎರಡು ಅವರ್ ಕೆನಾಯ್ ಆದಮೇಲೆ ಕೊನೆಗೂ ಬುಡಕಟ್ಟು ಜನಾಂಗದವ್ರನ್ನ ಮೀಟ್ ಮಾಡೋಕ್ಕೆ ಬಂದ್ವಿ. ಸೊ ಇವಾಗ ಅಲ್ಲಿ ಇಳ್ಕೊಂಡು ಹೋಗ್ತಾರೆ ನೋಡಿ, ಅದು ಇಳ್ಕೊಂಡು ಮೇಲ್ಗಡೆ ಹೋಗ್ಬೇಕು ನೋಡಿ. ಇವ್ರಿಗೇನು ಆ್ಯಕ್ಸಸ್ಸೇ ಇಲ್ಲ ಬುಡಕಟ್ಟು ಜನಾಂಗಕ್ಕೆ. ಕಂಪ್ಲೀಟ್ ಕಟ್ ಆಫ್ ಔಟ್ಸೈಡ್ ವರ್ಲ್ಡಿಂದ ಎಲ್ಲೋ ನೀರಿನ ಮಧ್ಯ ಅವರೇ ಗುರು ಇವರು. ಇವಾಗ ಒಂದೇ ಒಂದು ಮನೆ ಇದೆ. ಸೊ ಇವಾಗ ಹೋಗಿ ಬುಡಕಟ್ಟು ಜನಾಂಗ ಮೀಟ್ ಮಾಡೋಣ ಬನ್ನಿ. ಫೈನಲ್ ಆಗಿ ಒಂದು 2 ಅವರ್ ಕೆನಾಯ್ ಆದಮೇಲೆ ಬುಡಕಟ್ಟು ಜನಾಂಗ ಬಂದು ತಲುಪಿದ್ವಿ. ಇಲ್ಲೇ ಬಂದು ನಮ್ಮ ಕೆನಾಯ್ ಸ್ಟಾಪ್ ಮಾಡಿದ್ವಿ ಗುರು, ಚಿಕ್ಕ ಬೋಟಲ್ಲಿ. ತಲೆಯೆಲ್ಲ ಕಟ್ಟೋಯ್ತು ಅದು ಓಡಿಸೋ ಅಷ್ಟರಲ್ಲಿ. ಇವಾಗ ಬುಡಕಟ್ಟು ಜನಾಂಗ ನೋಡೋಕೆ ಹೋಗ್ತಾ ಇದ್ದೀವಿ. ಇದೇ ನದಿ ಬಂದಿದ್ದು ನಾವು. ಹಿಂಗಿದೆ ನೋಡಿ ಕಾಡು. ಇಲ್ಲೊಂದು ಸ್ವಲ್ಪ ವ್ಯವಸಾಯ ಮಾಡ್ಕೊಂಡಿದ್ದಾರೆ ಅವರು. ಹೊರಗಡೆ ಪ್ರಪಂಚಕ್ಕೆ ಇವ್ರದ್ದು ಕನೆಕ್ಷನ್ನೇ ಇಲ್ಲ. ಒಂದು ಬ್ರಿಡ್ಜು, ಅದು ಗೌರ್ಮೆಂಟ್ ಅವ್ರು ಮಾಡಿರೋ ಬ್ರಿಡ್ಜ್ ಅಷ್ಟೇ. ಆ ಬ್ರಿಡ್ಜ್ ಬಿಟ್ಟು ಇನ್ನೇನೂ ಇಲ್ಲ. ಏನಪ್ಪ ಇವರು ಸೈಕಲ್ ಇದೆ, ಫುಟ್ಬಾಲ್ ಗ್ರೌಂಡ್ ಇದೆ ಅಂದ್ಕೊಂಡಿದ್ದೀರಾ? ಅದೇನು ಅಂತ ಮುಂದೆ ಹೇಳ್ತೀನಿ ಬನ್ನಿ, ಏನು ಇವ್ರದ್ದು ಕತೆ ಅಂತ. ಯಪ್ಪ ಅಲ್ಲಾಡ್ತಾ ಇದೆ ಇದು ಅಲ್ವಾ? ಯಾವ ಬಿದ್ದೋಗುತ್ತಾ ಗೊತ್ತಿಲ್ಲ ಗುರು ಇದು. ನೋಡಿಲಿ ಹಳೇದಾಗ್ಬಿಟ್ಟೈತೆ ಅಲ್ಲೇ. ಕೊಟ್ಟಕೊಚ್ಚು ಬುಡಕಟ್ಟು ಜನಾಂಗಕ್ಕೆ ಸ್ವಾಗತ ಸುಸ್ವಾಗತ. ನಾವು ತುಂಬ ಎಕ್ಸೈಟ್ ಆಗಿದ್ದೀವಿ. ಅಮೆಝಾನ್ ಕಾಡಿಗೆ ಯಾರಾದರೂ ಬಂದರೆ, ಅಂದರೆ ಬೇರೆ ಕಮ್ಯುನಿಟಿಯಿಂದ ಬರ್ತಾರಲ್ಲ, ಆವಾಗ ಅವ್ರು ಬಂದ ತಕ್ಷಣ ಒಂದು ಟ್ರೆಡಿಷನಲ್ ಡ್ರಿಂಕ್ ಕೊಡ್ತಾರಂತೆ, ಕುಡಿಲೇಬೇಕಂತ. ಅದು ಅದನ್ನು ಕೊಡ್ತಾ ಇದ್ದಾರೆ. ಈಗ ನೋಡೋಣ ಅದೇನದು ಅಂತ. ಅವ್ರ ಡ್ರೆಸ್ ನೋಡೋ ಹೆಂಗಿದೆ, ಗೋಣಿ ಚೀಲ ಥರ ಇದೆ ಅಲ್ವಾ? ಇದರಿಂದ ತೆಂಗಿಂದು ಇದರಿಂದ ಮಾಡಿರೋ ಥರ. ಒಂದೊಂದು ಬುಡಕಟ್ಟು ಜನಾಂಗ ಒಂಥರ ವೇಷಭೂಷಣ ಅಲ್ವಾ? ಎಲ್ಲ ಒಂದೇ ಥರ ಇರಲ್ಲ.
ಇವಾಗ ನೆಕ್ಸ್ಟ್ ಏನು ಮಾಡ್ತಾರೆ, ಮುಖಕ್ಕೆ ಬಣ್ಣ ಬೆಳಿತಾರಂತೆ. ಮುಖಕ್ಕೆ ಬಣ್ಣ ಬೆಳೆದ್ರೆ ಕೆಟ್ಟ ಆತ್ಮಗಳ ದೂರ ಇಡುತ್ತೆ ಮತ್ತು ಪಾಸಿಟಿವ್ ಎನರ್ಜಿನ ತರುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಬಣ್ಣ ಬೆಳಿತಾರೆ. ಇವ್ರ ಕಡೆ ಸಂಪ್ರದಾಯ ಅದು ಹಣ್ಣು, ಅಮೆಝಾನ್ ಕಾಡಲ್ಲಿ ಸಿಗುವ ಹಣ್ಣು. ಆ ಹಣ್ಣನ್ನು ಇಟ್ಕೊಂಡು ಅವರು ಬೆಳೆಯೋದು, ಮಾಡೋದು. ಬ್ಯಾಡ್ ಸ್ಪಿರಿಟ್ಸ್ ಎಲ್ಲ ಹೋಗುತ್ತದೆ ಇದನ್ನು ಹಾಕಿದ್ರೆ. ಚೆನ್ನಾಗಿ ಬರೋದು ಚಿನ್ನು. ಕೊಡಿ, ಕಾನ್ಸಂಟ್ರೇಷನ್ ಲೆವೆಲ್ ನೋಡಿ ಒಳಗೆ. ಚೆನ್ನಾಗಿ ಬರೆದಿದ್ದಾರೆ ಹುಡುಗಿ. ಏನು ಡಿಸೈನ್ ಇದು ಚಿನ್ನ? ಅವ್ರದ್ದೇನೋ ಬುಡಕಟ್ಟು ಜನಾಂಗದ ಡಿಸೈನ್. ತಿಳ್ಕ ಬೇರೆ ಇಟ್ಟವಳೆ ಹುಡುಗಿ. ಎಷ್ಟು ಕ್ಯೂಟಾಗಿದೆ ನೋಡಿ ಪಾಪೋದು. ಕಾಡು ಪ್ರಾಣಿಗಳನ್ನ ಭೇಟಿ ಆಡೋದು ಹೇಗೆ ಅಂದರೆ, ಒಂದು ಗಿಡ ಬರುತ್ತೆ, ಆ ಗಿಡದ ವಿಷ ತೊಗೊಂಡು ಅದನ್ನು ಚಿಕ್ಕ ನೀಡಲಾಗಿ ಮಾಡಿಕೊಂಡು ಅದನ್ನು ಬಾಯಿಂದ ಉತ್ತಾರೆ ನೋಡಿ ಅಂತ ತೋರಿಸ್ತಾರೆ. ಈಗ ಕರೆಕ್ಟಾಗಿ ಆ ಮನುಷ್ಯಂಗೆ ಇಲ್ಲಿ ಬಿಡೋದು. ತಗೋದ ಹೊಡೆದಾದ್ರು ಆಶಾ ಹೋಗ್ತಾ ಇದ್ದಾಳೆ ಈಗ ಹೊಡೆಯೋದಕ್ಕೆ. ಜೋಗದ್ದು ಪ್ರಾಬ್ಲಮ್ ಮುಂದೆ ಹೊಟ್ಟಾಯ್ತು ನಂದು. ಸರಳ ಸ್ಕಿಲ್ಸ್ ಇಲ್ಲ ನಂಗೆ ಜಂಗಲಲ್ಲಿ. ನೀನು ಬುಡಕಟ್ಟು ಜನಾಂಗ. ತೆಂಗಿನಕಾಯಿ ಚಿಪ್ಪು ಹೇಗೆ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿದೆಯಾ? ಸೊ ಬಂದು ಡ್ಯಾನ್ಸ್ ಆಡೋದು ಏನು ಗೊತ್ತಾ, ಇವರು ಜನಾಂಗ ಫಸ್ಟೇ ಕಮ್ಮಿ ಜನ ಅಲ್ವಾ, ಅದಕ್ಕೋಸ್ಕರ ಜಾಸ್ತಿ ಜನ ಥರ ಕಾಣಲಿ ಅಂತ ಹೇಳ್ಬಿಟ್ಟು ನಾವು ಬಂದವರು ಕೂಡ ಡ್ರೆಸ್ ಹಾಕ್ಸ್ಬಿಟ್ಟು ಅವ್ರ ಕಡೆ ಪಾರ್ಟಿಸಿಪೇಟ್ ಮಾಡ್ತಾರೆ. ನಾವು ಡ್ಯಾನ್ಸ್ ಮಾಡ್ತೀವಿ ಇವಾಗ. ನಾನು ಹೇಳಿದ್ನಲ್ಲ 15 ಜನ ಮಾತ್ರ ಇರೋದು ಬುಡಕಟ್ಟು ಜನಾಂಗದವರು ಅಂತ, ಇನ್ನು ಮಿಕ್ದವರೆಲ್ಲ ಬೇರೆಯವರು. ಒಟ್ಟು ಇರೋದು 35 ಜನ. ಈ 35 ಜನದಲ್ಲಿ 15 ಜನ ಬುಡಕಟ್ಟು ಜನಾಂಗದವ್ರು ಇರೋದಷ್ಟೇ. ಇವರು ಚೀಫ್ ಆ್ಯಕ್ಚುಲಿ ಬುಡಕಟ್ಟು ಜನಾಂಗಕ್ಕೆ. ಪ್ರೆಸಿಡೆಂಟ್ ಥರ. ನಾನು ಚೆನ್ನಾಗಿ ಸೇರ್ಕೊಂಡ್ಬಿಡ್ತೀನಿ ಇವಾಗ. ಇಷ್ಟೇ ಡ್ಯಾನ್ಸು. ಚೆನ್ನಾಗಿದೆ ಸಾಂಗು. ಏನೋ ಬರಲ್ಲ ಈಗ ಕುಳಿತಾ ಇದ್ರೆ. ಶೆಕೆ ಆಗೋಯ್ತು. ಹೆಂಗ್ ಹಾಕೊಂಡಿರ್ತಾರೋ ಗೊತ್ತಿಲ್ಲ ಇವರು. ಏನಿದು? ಇದು ಬಿದ್ರು ಥರದ್ದು ಮನೆ ಮೇಲ್ಗಡೆ ಹಾಕ್ತಾರಲ್ಲ. ಇದು ಗೋಣಿ ಚೀಲ, ಕಪ್ಪೆ ಚಿಪ್ಪು. ಕಪ್ಪೆ ಚಿಪ್ಪಲ್ಲ, ಚೆಂಗಿನ ಚಿಪ್ಪು. ಚೆನ್ನಾಗಿದೆ, ಬಟ್ಟೆ ಚೆನ್ನಾಗಿದ್ಯಾ? ಕ್ಯೂಟ್ ಆಗಿದೆ ಅಲ್ಲ. ನಂಗೆ ಈ ಕಿರೀಟ ತುಂಬಾ ಇಷ್ಟ ಆಯ್ತು, ಬಿಟ್ಕೊಡಕ್ಕೆ ಮನ್ಸು ಬರ್ತಾ ಇದ್ ಕೂಡ ಬಣ್ಣ ಕಿರೀಟನ. ಏನಂತೀರಾ ಆಶಾರಾಣಿ? ಆಶಾ ಟಿಪ್ಸ್ ಕೊಡಕ್ಕೆ ಹೆಂಗ್ ತೆಗಿತಾಳೆ ನೋಡಿ. ಬಟ್ಟೆ ಒಳಗೊಂದು ಬಟ್ಟೆ ಈಸಿ ಆಕ್ಸೆಸ್ ಇಲ್ಲಲ್ಲ ಪಾಪ. ಸೊ ಇವರು ಜೀವನ ನಡೆಸೋದು ಇವಾಗ ದುಡ್ಡಿಂದಾನೆ. ಹೋಗಿ ದುಡ್ಡು ಬಂದ್ಬಿಟ್ಟಿದೆ ಇವಾಗ. ಎಲ್ಲ ಏನೇನೋ ಹೋಗಿ ಈ ಜೀವನ ನಡೆಸೋಕೆ ಬೇಕಲ್ಲ ಇವಾಗ. ಈ ಕಾಂಪಿಟೇಷನ್ ವರ್ಲ್ಡ್ ಜೀವನ ನಡೆಸೋಕೆ ಬೇಕೇ ಬೇಕು. ಕಿರಣ ಧೈರ್ಯ ಮಾಡಿ. ಅಯ್ಯಪ್ಪ Suavito, amigo, ahí. Ahí sí. No. Ahí. ಎದ್ರಕೊಂಬೇಡ. ಗಾರ್ಲ್ಯಾಂಡ್ ಥರ ಅನ್ಕೊಂಡ್ಬಿಡ್ತೀನೋ. ಶಿಷ್ಯ ಕಣ್ ತೋರಿಸಿದ್ರು. ಇದು ಅನ್ಕೊಂಡ ಲಾ ಫ್ಯಾಮಿಲಿ ಬಾರಿಸಿ ಇತ್ತು. ಶಿಷ್ಯ ಪಟೀಟ ಲೇ ಪಟೀಟ ಕಿತಾಪತಿ. ಪಟೀಟ ಇದು ಚಿನ್ನು. ಇಲ್ಲಿ ಮೂಗು ಮುರಿದೋಗಿದೆ. ಇದಕ್ಕೆ ಹತ್ರ ಬಂದು ನೋಡ್ಬಾ. ಮೂಗು ಏನೋ ಆಗಿದೆ, ಎಲ್ಲೋ ಹೊಡ್ಕೊಂಡೈತೆ. ಆಯ್ತು ಬಿಡು. ಓಕೆ ಗುಡ್. ಪಟೀಟ ಇಲ್ಲೇ ಇದ್ಬಿಡು ಚಿನ್ನು ಅವ್ರ ಜೊತೆ. ನಾನು ಕೆಲಸ ಮಾಡು, ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಟಿ ಶರ್ಟ್ ಹಾಕೊಂಡು ನಿಂತಿರ್ತೀನಿ. ಎಲ್ಲ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯವ್ರನ್ನ ಕಳಿಸಿಲ್ಲ. ನಾನು ಇಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿ ಎಂಟರ್ಟೈನ್ ಮಾಡಿ ಕಳಿಸ್ತಾ ಇರ್ತೀನಿ. ಆಮೇಲೆ ನೋಡಿ ಇವ್ರು ಯೂಸ್ ಮಾಡೋ ಐಟಮ್ಸ್ಗಳು, ಆರ್ನಮೆಂಟ್ಸ್ಗಳೆಲ್ಲ ಬೇಟೆಗಾಡೋಕ್ಕೆ ಕರ್ಕೊಂಡು ಹೋಗೋದೆಲ್ಲ ಇವೆಲ್ಲ. ಇವರು ಟಿಪಿಕಲ್ ಬುಡಕಟ್ಟು ಜನಾಂಗದವರು, ಕಾಡಲ್ಲಿದ್ದವರು. ಗೌರ್ಮೆಂಟ್ ಅವ್ರು ಏನೋ ಹೇಳಿದ್ರು, ನೀವು ಅಮೆಝಾನ್ ರೈನ್ ಫಾರೆಸ್ಟು
ಹಾಳು ಮಾಡಬಾರ್ದು ಅಂದ್ಬಿಟ್ಟು ಇವ್ರನ್ನೆಲ್ಲ ಒಂದು ಕಮ್ಯುನಿಟಿ ಥರ ಮಾಡಿಬಿಟ್ಟು ಇವ್ರನ್ನ ಒಂದು ಹಳ್ಳಿಗೆ ತೊಗೊಂಬಂದು ಹಾಕಿದ್ದಾರೆ. ಇಲ್ಲಿ ಇವ್ರ ಮಕ್ಳಿಗೆ ಸ್ಕೂಲು, ಆಟ ಪಾಠ ಎಲ್ಲ ಕೊಡ್ತಾರೆ ಫೆಸಿಲಿಟೀಸು. ಆಮೇಲೆ ಅಮೆಝಾನ್ ಕಾಡಲ್ಲೇ ನಿಮ್ಗೊಂದು ಸ್ವಲ್ಪ ಜಾಗ ಕೊಟ್ಟಿದ್ದಾರೆ ಇವ್ರಿಗೆ, ನೀವು ವ್ಯವಸಾಯ ಮಾಡ್ಕೊಳ್ಳಿ ಅಂತ. ಅವ್ರಿಗೋಸ್ಕರ ನೋಡಿ ಗೌರ್ಮೆಂಟ್ ಅವ್ರು ಕಟ್ಸ್ಕೊಟ್ಟಿರೋದು ಮನೆ, ಇವೆಲ್ಲ ಗೌರ್ಮೆಂಟ್ ಅವ್ರು ಕಟ್ಸ್ಕೊಟ್ಟಿರೋದು ಮನೆ ಆಗಲಿ ಇಲ್ಲ ಅಕ್ಕಪಕ್ಕದ ಫುಲ್ಲು. ಇವರು ಇವಾಗ ವ್ಯವಸಾಯ ಮಾಡ್ತಾಯಿದ್ದಾರೆ. ವ್ಯವಸಾಯ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ, ಏನು ಬೆಳೀತಾಯಿದ್ದಾರೆ ಅಂತ ತೋರಿಸ್ತೀನಿ. ವ್ಯವಸಾಯ ಮಾಡ್ತಾಯಿದ್ದಾರೆ. ಆಮೇಲೆ ಈ ಥರ ಟೂರಿಸಮ್ಮು ಅಂದರೆ ಟೂರಿಸ್ಟ್ಗಳಿಗೆ ಅವ್ರದ್ದು ಆಚಾರ ವಿಚಾರ ತೋರಿಸ್ಕೊಡ್ತಾವ್ರೆ. ನೋಡಿ ಈ ಥರ ಮನೆ ಕಟ್ಸ್ಕೊಂಡಿರೋದು ಗೌರ್ಮೆಂಟ್ ಅವರು, ಪುಯ್ಯೋ ಗೌರ್ಮೆಂಟ್. ನಾನು ಇವ್ರು ಏನು ಬೆಳೀತಾರೆ ಅಂತ ಯೋಚಿಸ್ತಾ ಇದ್ನಲ್ಲ, ನೋಡಿ ಅಲ್ಲಿ ತೋರಿಸಿದೆ ಬಾಳೆ ಬೆಳೀತಾಯಿದ್ರು. ಇಲ್ಲಿ ನೋಡಿ ಎಷ್ಟು ಕಬ್ಬು ಬೆಳೆದವ್ರೆ, ನೀರು ಚೆನ್ನಾಗಿದೆಯಲ್ಲ, ಸಖತ್ ಕಬ್ಬು ಬೆಳೆದವ್ರೆ. ನೋಡಿ ಎಷ್ಟು ಕಬ್ಬು ಬೆಳೆದಿದ್ದಾರೆ. ಓಹೋ ಚೆನ್ನಾಗಿ ಮಾಡಿದ್ದಾರೆ. ಸಾಕು ಇವ್ರ ಜೀವನಕ್ಕೆ ಕಬ್ಬು ಬಾಳೆ. ಈ ಬುಡಕಟ್ಟು ಜನಾಂಗಕ್ಕೆ ರೆಡ್ ಕ್ರಾಸ್ ಆರ್ಗನೈಸೇಷನ್ ಅವ್ರು ಬರ್ತಾರೆ. ರೆಡ್ ಕ್ರಾಸ್ ಆರ್ಗನೈಸೇಷನ್ ಅವ್ರು ಬಂದ್ಬಿಟ್ಟು ಹೇಗಿದೆ ವ್ಯವಸ್ಥೆ, ಏನಾಗ್ತಾಯಿದೆ ಇಲ್ಲಿ ಅಂತೆಲ್ಲ ಕೇಳ್ತಾರೆ ನೋಡಿ. ಆಮೇಲೆ ಡ್ರೋನ್ ಬಿಟ್ಬಿಟ್ಟು ಫುಲ್ ಚೆಕ್ ಮಾಡ್ತಾಯಿದ್ದಾರೆ ಅಕ್ಕಪಕ್ಕ ಹೆಂಗಿದೆ, ಏನು ವ್ಯವಸ್ಥೆ ಮಾಡಿದ್ದಾರೆ, ವ್ಯವಸಾಯ ಹೆಂಗೆ ಮಾಡ್ತಾಯಿದ್ದಾರೆ ಇವರು, ಜೀವನ ಇಲ್ಲಿ ಕಟ್ಕೊಂಡಿದ್ದಾರೆ ಅಂತ. ನೋಡಿ ರೆಡ್ ಕ್ರಾಸ್ ಅವರು ಇವರೆಲ್ಲ. ಅಮೆಝಾನಿನ ಬುಡಕಟ್ಟು ಜನ ನೋಡಾದ್ಮೇಲೆ ಫೈನಲ್ ಆಗಿ ಅಮೆಝಾನ್ದು ಒಂದು ಒಳ್ಳೆ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಹೆಂಗಿದೆ ಗೊತ್ತಾ, ಹೆಂಗಿದೆ ನೋಡಿ. ಆಶಾ ಟಯರ್ಡ್ ಆಗಿದ್ದಾಳೆ. ಹಾಗೆ ಇನ್ನೊಂದು ಸ್ವಲ್ಪ ಮೇಲೆ ಎತ್ತೀವಿ, ಇನ್ನೂ ಒಳ್ಳೆ ವ್ಯೂ ಪಾಯಿಂಟ್ ಕಾಣಿಸುತ್ತೆ. ಸ್ವಿಂಗ್ ಇದೆ. ಆದರೆ ಅಮೆಝಾನ್ ಹಿಂಗೆ ಓಪನ್ ಆಗಿದೆ ನೋಡಿ ಆಶಾ. ಸೂರ್ಯ ಬೀಳ್ತಾರದಕ್ಕೆ ಸಂಜೆ. ಆಶಾ ನಾವು ಅಲ್ಲೇ ಎಲ್ಲೋ ಬೋಟಿಂದ ಬಂದಿದ್ದು. ಹೌದು ಬೋಟಿಂದ ಬಂದು ಹಿಂಗೆ ಇಳಿದು ಮೇಲ್ಗಡೆ ಬರ್ತಾ ಇದೀವಿ ಈಗ. ನಡೀರಿ. ಓ ಇಲ್ಲಿ ಕೂತ್ಕೊಂಡು ಸ್ವಿಂಗ್ ಆಡೋದಾ? ಅಲ್ಲಿ ಎಡ್ಜಿಗೆ ಹೋಗೋಚಿನೋ. ಹಾಂ ಎಜ್ಗೋಗಿ ಕೂತ್ಕೊಳ್ಳೋದಾ ಫೋಟೋಗೆ? ಎಸ್. ಅಮೇಝಿಂಗ್ ಗುರು. ವಾವ್, ಫುಲ್ ಅಮೆಝಾನ್ ಕಾಣಿಸುತ್ತೆ. ಚಿನ್ನು ಅಮೆಝಾನಲ್ಲಿ ಮಾಡಕ್ಕೆ ರೆಡಿನಾ ಸ್ವಿಂಗ್ನ, ಜೈಂಟ್ ಸ್ವಿಂಗ್ನ? ಗಾಬರಿ ಆಗ್ತಾ ಅಲ್ವಾ? ಜೈ ಆಂಜನೇಯ ಅಂತ ಹೋಗ್ತಾ ಇದೀನಿ. ಅಲ್ಲಿ ಮೇಡೆ ಹೋದ್ರೆ ಗಂಡು ಗಾಬರಿ ಆಯ್ತದೆ. ರೆಡಿ. ಎಷ್ಟು ಸೇಫ್ಟಿ ಇದೆಲ್ಲ ಗೊತ್ತಿಲ್ಲ. ಅಕ್ಕ ಮಾತಾಡ್ತಾನೆ ಇಲ್ಲ. ಆಶಾ ಅರ್ಧ ಗಾಂಡ್ ಗಾಬರಿ ಆಗಿದ್ದಾಳೆ. ಮಕ್ಕದಲ್ಲಿ ಹೆದರಿಕೆ ಕಾಣಿಸ್ತಾ ಇದೆ ಆಶಾನ ಮಕ್ಕದಲ್ಲಿ. ಆಶಾ ಆಗ್ತಾನೆ, ಕಟ್ತಾರೆ ಹೆದರ್ಕೊಂಬೇಡ. ಬಿಡು, ಕೈ ಬಿಡು. One second, just okay. One second. Okay, you know now. 1, 2, 3, go. Way! ಸುನಿಂದ ನಿಂತ್ಕೊ. ಸೂಪರ್ ಇತ್ತು ಚಿನ್ನು, ಹೌಸ್ ಎಕ್ಸ್ಪೀರಿಯನ್ಸ್. ಅಮೆಝಾನ್ ನೋಡ್ಬಿಟ್ಟ ಚಿನ್ನು ಮೇಲ್ಗಡೆಯಿಂದ. ನಾನು ಹೋಗಲ್ಲಪ್ಪ. ಸಖತ್ತಾಗಿತ್ತಾ? ಇಲ್ಲಿ ಬಂದು ಜೈಂಟ್ ಸ್ವಿಂಗ್ ಅಮೆಝಾನ್ ಕಡಲಿ ದಿ ಬೆಸ್ಟಾ? ಒಂದು ಕಂಪ್ಲೀಟ್ ಡೇ ನೋಡಿದ್ರಲ್ಲ ಹೇಗಿತ್ತು ಅಮೆಝಾನಲ್ಲಿ ಅಂತ. ಅಮೆಝಾನ್ ಬುಡಕಟ್ಟು ಜನಾಂಗದ ನೋಡ್ಕೊಂಬಂದ್ವಿ. ಅಮೆಝಾನಲ್ಲಿ ನಾವು ಇನ್ನೇನು ಮಾಡಿದ್ವಿ, ಎಷ್ಟೊಂದು ಪ್ಲೇಸಸ್ ಕೆನಾಯ್ ಮಾಡಿದ್ವಿ, ಆಮೇಲೆ ನಾವು ವಾಯ್ಕ್ ಮಾಡಿದ್ವಿ, ನಡ್ಕೊಂಡೋದ್ವಿ ನೋಡೋಕ್ಕೆ. ಫುಲ್ ಡೇ ಏನೇನು ಮಾಡಿದ್ವಿ ಅಂತ ಮರ್ತೇ ಹೋಗ್ಬಿಟ್ಟಿದ್ವಿ. ನೀವು ಮಾತ್ರ ನೋಡಿದ್ರೆ ಏನು ಮಾಡಿದ್ದೀವಿ ಅಂತ. ನಾವು ಒಂದು ಪುಟಾಣಿ ಬುಡಕಟ್ಟು ಜನಾಂಗ ನೋಡೋಕೆ ಹೋಗೋಕ್ಕೆ ಎಷ್ಟು 7 ಅವರ್ ಜರ್ನಿ. ಬೆಳಗ್ಗೆಯಿಂದ ಬಸ್ಸು ಇಂದ ಬಂದು ಆಮೇಲೆ ತೆಪ್ಪದಲ್ಲಿ ಹೋಗಿ ನಡ್ಕೊಂಡೋಗಿ ಅಪ್ಪ, ಆಮೇಲೆ ಕೊನೆಗೆ ಸ್ವಿಂಗ್ ಹತ್ರ ನಮ್ಮ ಡೇ ಎಂಡ್ ಮಾಡಿದ್ವಿ ಅಮೆಝಾನಲ್ಲಿ. ಆಮೇಲೆ ಮರಿಬೇಡಿ, ಮೇ 8ನೇ ತಾರೀಕು ಯುರೋಪ್ಗೆ ಹೋಗ್ತಾ ಇದ್ದೀವಿ, ಮೇ 23ನೇ ತಾರೀಕು ಜಪಾನ್ಗೆ ಹೋಗ್ತಾ ಇದ್ದೀವಿ. ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ ಬೇಗ. ಬಾಯ್ ಅಮೆಝಾನ್. ಬಾಯ್. ಟಾಟಾ.